ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಡೆಲ್ಟಾ ಕ್ಯಾಪಿಟಲ್ ಗೈನರ್ಸ್. ಸೊ ಇವತ್ತಿನ ಒಂದು ಪೋಸ್ಟ್ ಮಾರ್ಕೆಟ್ ರಿಪೋರ್ಟ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ನಾನು ನಿನ್ನೆ ಆಲ್ರೆಡಿ ಒಂದು ಇನ್ಫಾರ್ಮೇಷನ್ ಕೊಟ್ಟಿದ್ದೆ ನಾನು ನಿಮಗೆ. ನಿಫ್ಟಿ ಒಂದು ಸೈಡ್ ವೇಸ್ ಝೋನಲ್ಲಿದೆ. 25,200 25,000 ಈ ರೇಂಜ್ ಬೌಂಡ್ ಒಳಗಡೆ ಮಾರ್ಕೆಟು ಸ್ಟ್ರಕ್ ಆಗಿದೆ. ಸೊ ಓಪನ್ ಇಂಟ್ರೆಸ್ಟ್ ಪ್ರಕಾರನೂ ಡೇಟಾ ಹೇಳಿದ್ದೆ. 25,200 ತುಂಬ ಸೆಲ್ಲರ್ಸ್ ಜಾಸ್ತಿ ಇದ್ದಾರೆ. ಅದೇ ರೀತಿ 25,000 ಕೂಡ ನಿಮಗೆ ಪುಟ್ ಸೆಲ್ಲರ್ಸ್ ಜಾಸ್ತಿ ಇದ್ದಾರೆ. ಅಂದರೆ ಪುಟ್ ಸೆಲ್ಲರ್ಸ್ ಅಂದರೆ ನಿಮಗೆ ಬೈಯರ್ಸ್ ಅಂತ ಹೇಳಿ, ಅಂದರೆ ಬುಲ್ಲಿಶ್ ಇದ್ದಾರೆ ಅಂತೇಳಿ. ಅದೇ ರೀತಿ 25,200 ಕಾಲ್ ಸೆಲ್ಲರ್ಸ್ ಜಾಸ್ತಿ ಇದ್ದಾರೆ ಅಂತ ಹೇಳಿದ್ರೆ ಅವರು ಬೇರಿಶ್ ಇದ್ದಾರೆ ಅಂತೇಳಿ. ಸೊ ನಾನು ನಿಮ್ಗೆ ಆಲ್ರೆಡಿ ನೆನ್ನೆನೇ ಇನ್ಫಾರ್ಮೇಷನ್ ಕೊಟ್ಟಿದ್ದೆ ನಿಮಗೆ. ಸೊ ನಿನ್ನೆ ಏನೋ ಟ್ರೇಡ್ ಆಗಿತ್ತು ಮಾರ್ಕೆಟು, ಏನು ಓಪನ್ ಆಗಿದ್ದರಿಂದ ಮೇಲೇನೋ ಹೋಗಿ 25,200 ಹತ್ರ ಆಲ್ಮೋಸ್ಟ್ ಅಲ್ಲೇ ಕ್ಲೋಸ್ ಕೊಟ್ಟಿತ್ತು. ನಾನು ರಿಜೆಕ್ಷನ್ ಕೊಟ್ಟಿದ್ದೆ ನೆನ್ನೆನೇ ಅಂತ ಹೇಳಿದ್ದೆ ನಾನು ನಿಮಗೆ. ಸೊ ಹೈವರೆಗೂ ಹೋಗಿ ನಾನೀಗ 15 ಮಿನಿಟ್ಸ್ ಟೈಮ್ ಫ್ರೇಮ್ ರಿಡ್ಯೂಸ್ ಮಾಡ್ತೀನಿ ನೋಡಿ. 15 ಮಿನಿಟ್ಸ್ ಟೈಮ್ ಫ್ರೇಮ್ ರಿಡ್ಯೂಸ್ ಮಾಡಿದಾಗ ನಿನ್ನೆ ಇಲ್ಲಿ 3 ಗಂಟೆ ಕ್ಯಾಂಡಲು, ಇದು 3 ಲಾಸ್ಟ್ ಕ್ಯಾಂಡಲ್ ಇದು. ಸೊ ಇಲ್ಲಿ ರಿಜೆಕ್ಷನ್ ಬಂದಿದೆ ಅಂತ ಹೇಳಿದೆ. ಬಟ್ ನಾನು ನಿಮಗೆ ಬುಲ್ಲಿಶ್ ಸಿಗ್ನಲ್ ಬರಬೇಕಂತ ಹೇಳಿದ್ರೆ ಇದನ್ನು ಫಸ್ಟು ಬ್ರೇಕ್ ಮಾಡಲಿ, 15ರಿಂದ 30 ನಿಮಿಷ ಸಸ್ಟೈನ್ ಆಗಲಿ ಮೊದಲು ಅಂತ ಹೇಳಿದ್ದೆ. ಸಸ್ಟೈನ್ ಆಯ್ತಾ? ಆಗಲಿಲ್ಲ. ಸೊ ಏನು ಮಾಡಿದ್ರು, ಇಲ್ಲಿ ಸುಮ್ಮನೆ ಹತ್ತಿಸ್ಕೊಂಡ್ರು ಬೈಯರ್ಸ್ನ. ನಾನು ನಿಮ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ನಿಮ್ಗೆ ಆಲ್ರೆಡಿ. 25,200 ತುಂಬ ಸ್ಟ್ರಾಂಗ್ ಒಂದು ರೆಸಿಸ್ಟೆನ್ಸ್ ಆಗಿರ್ತದೆ. ಯಾರು ಆಪ್ಷನ್ಸ್ ಬೈಯಿಂಗ್ನ ನೋಡೋಕೆ ಹೋಗ್ಬೇಡಿ ಅಂತ ಹೇಳಿದ್ದೆ ನಾನು. ಆಪ್ಷನ್ಸ್ ಬೈಯಿಂಗ್ ಆದರೂ ಆಗಿರ್ಬೋದು, ಇಲ್ಲ ಬುಲ್ಲಿಶ್ ಟ್ರೇಡ್ ಏನೋ ಮಾಡೋಂಗಿದ್ರೆ ಅವಾಯ್ಡ್ ಮಾಡಿ ಅಂತ ಹೇಳಿದೆ. ರೀಸನ್ ಏನು, ಮೊದಲೇ ಲೆವೆಲ್ಸ್ ಕೊಟ್ಟಿದ್ದೆ ನಾನು. 25,000 ಇಲ್ಲಿ ನೋಡಿ, 25,000, 25,000 ಮತ್ತು 25,200 ಈ ರೇಂಜ್ ಬೌಂಡ್ ಒಳಗಡೆ ಮಾರ್ಕೆಟು ಸ್ಟ್ರಕ್ ಆಗುತ್ತೆ ಅಂತ ಮೊದಲೇ ಹೇಳಿದೆ ನಿಮಗೆ. ಸೊ ನಾವೇನು ಡಿಸ್ಕಸ್ ಮಾಡಿದ್ವಿ ಪ್ರೀವಿಯಸ್ ಸೆಷನಲ್ಲಿ, ಅದೇ ಥರ ಮಾರ್ಕೆಟು ರಿಯಾಕ್ಟ್ ಆಗಿದೆ. ಸೊ ಫಸ್ಟ್ ಲೆವೆಲ್ ನಾನು ಇಲ್ಲೇನಾನು 25,200 ಬ್ರೇಕ್ ಆದರೆ ಎಲ್ಲಿವರೆಗೂ ಬರುತ್ತೆ ಅಂತ ಹೇಳಿದೆ ನಾನು. 25,120ವರೆಗೂ ಬರೋ ಸಾಧ್ಯತೆಗಳು ಇರ್ತದೆ ಅಂತ ಹೇಳಿದೆ ನಾನು. ಸೊ ಏನಾಯಿತು, ಮಾರ್ಕೆಟು ಓಪನ್ ಆಗ್ತಿದ್ದ ಜಾಗದಿಂದನೇ ಇವತ್ತು ಏನು ಮಾರ್ಕೆಟ್ ಒಂದು ಪಾಸಿಟಿವಲ್ಲಿ ಓಪನ್ ಆಯಿತಾ ನೆಗೆಟಿವಲ್ಲಿ ಓಪನ್ ಆಯಿತಾ ಅಂತ ನಿಮಗೆ ಗೊತ್ತಿರುತ್ತೆ. ಫ್ಲ್ಯಾಟಾಗಿ ಓಪನ್ ಆಗಿತ್ತು. ಏನೋ ಒಂದು 15-20 ಪಾಯಿಂಟು ಪಾಸಿಟಿವಲ್ಲಿ ಫ್ಲ್ಯಾಟೇ, ಅದು ಪಾಸಿಟಿವ್ ಅಂತ ಲೆಕ್ಕ ತೊಗೊಳಕ್ಕಾಗಲ್ಲ. ಫ್ಲ್ಯಾಟಾಗಿ ಓಪನ್ ಆಯಿತು. ಸೊ ಫ್ಲ್ಯಾಟಾಗಿ ಓಪನ್ ಆಗಿ ಜಾಗದಿಂದನೇ ನಾನೇನು ಹೇಳಿದೆ, 25,200 ಪ್ರೈಸು ಸಸ್ಟೈನ್ ಆಗ್ತಿಲ್ಲ, ಬ್ರೇಕ್ ಆದರೆ ನಿಮಗೆ ಫಾಲ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತೇಳಿ ನಿನ್ನೆನೇ ಇನ್ಫಾರ್ಮೇಷನ್ ಕೊಟ್ಟಿದ್ದೆ. ಸೊ ಯಾರಾದರೂ ನೋಡಿಲ್ಲ ನಿನ್ನೆ ಪೋಸ್ಟ್ ಮಾರ್ಕೆಟ್ ರಿಪೋರ್ಟ್ ಅಂತ ಹೇಳಿದ್ರೆ, ಸೊ ಪೋಸ್ಟ್ ಮಾರ್ಕೆಟ್ ರಿಪೋರ್ಟು ನಮ್ಮ ಯೂಟ್ಯೂಬ್ ಚಾನಲ್ ಇದೆ, ಹೋಗಿ ಅದನ್ನು ಅಬ್ಸರ್ವ್ ಮಾಡಿ. ಸೊ ಯಾವ ಥರ ನಾನು ಲೆವೆಲ್ಸ್ ಕೊಟ್ಟಿದ್ದೆ ಅದೇ ಲೆವೆಲ್ಸಲ್ಲಿ ಟ್ರೇಡ್ ಆಗಿದೆ ಮಾರ್ಕೆಟ್ ಅನ್ನೋದು ನಿಮ್ಗೊಂದು ಕ್ಲಾರಿಟಿ ಸಿಗುತ್ತೆ. ಸೊ ಈ ರೀತಿ ನೀವು ಒಂದು ಡೇಟಾ ತೊಗೊಂಡು ನೀವು ಟ್ರೇಡ್ನ ಪ್ಲ್ಯಾನ್ ಮಾಡಿದಾಗ ನಿಮ್ಗೆ ಎಷ್ಟು ಉಪಯುಕ್ತ ಇರುತ್ತೆ ಅಂತ ನಿಮಗೆ ಅನಿಸ್ತದೆ, ನಿಮ್ಗೆ ಅನಿಸುತ್ತೆ ಕ್ಲಾರಿಟಿಯಾಗಿ. ಸೊ ಸರ್ ಈ ಥರ ಎಲ್ಲ ಹೇಳ್ತಿದ್ದಾರೆ, ಇದನ್ನು ಕೇಳಿಸ್ಕೊಂಡು ನಾವು ನಮ್ಮ ಟ್ರೇಡ್ನ ನಾವು ಪ್ಲ್ಯಾನ್ ಮಾಡಿದಾಗ, ಸೊ ಇಲ್ಲೆಲ್ಲ ನಾನು ಪರ್ಫೆಕ್ಷನ್ ಅಂತ ಹೇಳ್ತೀನಿ, ಡೇಟಾ ಮೇಲೆ ಹೇಳ್ತಿರೋದು ನಾನು. ಇಲ್ಲೇನು ಡೇಟಾ ಹೇಳ್ತಿದೆ, ಇಲ್ಲೇನು ಟೆಕ್ನಿಕಲ್ ಹೇಳ್ತಿದೆ, ಅದನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ, ಈ ಥರ ಆಗ್ತಿದೆ ಅಂತೇಳಿ. ಸೊ ಇವತ್ತು ಎಂಡ್ ಆಫ್ ದ ಡೇ ಏನಾಯಿತು, ನಾವು ಅಂದ್ಕೊಂಡಿರೋ ಸೈಡ್ ವೇಸ್ ಝೋನ್ ಒಳಗಡೆ ಬಂದು ಮಾರ್ಕೆಟು ಲಾಕ್ ಆಯಿತು, ಸ್ಟ್ರಕ್ ಆಯ್ತಲ್ವಾ. ಸೊ ಈಗಲೂ ನೀವು ಬುಲ್ಲಿಶ್ ಬೇರಿಶ್ ಅಂತ ಟ್ರೇಡ್ ಮಾಡಬೇಕಾ? ಮಾಡೋಂಗಿಲ್ಲ. ನಾನೇನು ಹೇಳಿದ್ದೀನಿ, ಒಂದು 25,200 ಬ್ರೇಕ್ ಆಗಬೇಕು, ಇಲ್ಲ ಅಂತೇಳಿದ್ರೆ 25,000ಕ್ಕಿಂತ ಕೆಳಗಡೆ ಹೋಗಬೇಕು. ಹೋಗೋವರೆಗೂ ಯಾವುದೂ ನಿಮಗೆ ಟ್ರೇಡ್ ಇಲ್ಲ. ಸೊ ನಾನು ನಿಮಗೆ HDFC ಬ್ಯಾಂಕು ಮತ್ತು ICICI ಬ್ಯಾಂಕು ಆಲ್ರೆಡಿ ಬುಲ್ಲಿಶ್ ಸಿಗ್ನಲಲ್ಲೇ ಇದೆ. ರಿಲಯನ್ಸು ಸಪೋರ್ಟ್ ಮಾಡಬೇಕು ನಿಮಗೆ. ರಿಲಯನ್ಸ್ ಸಪೋರ್ಟ್ ಮಾಡಿದ್ರೆ ಹೋಗೋ ಚಾನ್ಸಸ್ ಇರುತ್ತೆ ಅಂತ ಹೇಳಿದೆ. ಬಟ್ ರಿಲಯನ್ಸ್ ಏನಾಯ್ತು ನೋಡಿ ಇವತ್ತು. ಸೊ ರಿಲಯನ್ಸ್ ಚಾರ್ಟ್ ನೋಡಿದ್ರೆ ನಿಮಗೆ ರಿಲಯನ್ಸ್ ಇವತ್ತು ಕೂಡ ಏನಾಗಿದೆ, 1.5% ಫಾಲ್ ಆಗಿದೆ. ಬಟ್ ರಿಲಯನ್ಸ್ ಈಗ ಒಳ್ಳೆ ಸಪೋರ್ಟಲ್ಲಿ ನಿಂತ್ಕೊಂಡಿದೆ. ನೋಡಬೇಕಲ್ಲ, ಏನನ್ನ ಕನ್ಫರ್ಮೇಷನ್ ಬರಬೇಕು. ನಿನ್ನೆ ಹ್ಯಾಮರ್ ಥರ ಸಿಗ್ನಲ್ ಕೊಟ್ಟಿತ್ತು, ಬಟ್ ಏನೋ ಅದಕ್ಕೆ ಇನ್ನೂ ಇಂಡಿಕೇಷನ್ ಸಿಗಲಿಲ್ಲ. ಇದನ್ನೇನೋ ಹೈ ಕಟ್ ಮಾಡಿದರೆ ಹೋಗೋ ಸಾಧ್ಯತೆಗಳು ಇರ್ತಿತ್ತು, ಬಟ್ ಮಾಡಿಲ್ಲ. ಈಗ ಒಂದು 1,400 ರೂಪಾಯಿನೋ ರೇಂಜ್ ಬೌಂಡಲ್ಲಿ ಏನಾಗ್ತಿದೆ. ಸೊ ರಿಲಯನ್ಸ್ ಬಗ್ಗೆ ಯಾಕೆ ಕೇಳ್ತಿದ್ದೀನಿ ಅಂದರೆ ನಿಮ್ಗೆ ಗೊತ್ತು, ವೆಯ್ಟೇಜು ನಿಫ್ಟಿ ಮೇಲೆ ಹೋಗಬೇಕು ಬೀಳಬೇಕಂತ ಹೇಳಿದ್ರೆ ಫಸ್ಟ್ ವೆಯ್ಟೇಜು HDFC ಬ್ಯಾಂಕ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಸೆಕೆಂಡ್ ವೆಯ್ಟೇಜು ICICI ಬ್ಯಾಂಕ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಥರ್ಡ್ ಒನ್ ನಿಮಗೆ ರಿಲಯನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಹೇಳಿದೆ. ಸರ್ ಮಾರ್ಕೆಟ್ ಕ್ಯಾಪ್ ಪ್ರಕಾರ ರಿಲಯನ್ಸ್ ಅಲ್ವಾ ಫಸ್ಟು, ನೀವು ನೋಡ್ರೆ 3ನೇ ವೆಯ್ಟೇಜ್ ಅಂತ ಹೇಳ್ತಿದ್ದೀರಲ್ಲ. ನಿಫ್ಟಿ ರೆಡಿಯಾಗಿರೋದು ಮಾರ್ಕೆಟ್ ಕ್ಯಾಪ್ ವೆಯ್ಟೇಜ್ ಮೇಲೆ, ಬಟ್ ಮಾರ್ಕೆಟ್ ಮೂವ್ ಆಗೋದು ಫ್ರೀ ಫ್ಲೋಟ್ ಅನ್ನೋ ಒಂದು ವಿಷಯ ಇದೆ. ಅದನ್ನು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ ನಿಮಗೆ. ಫ್ರೀ ಫ್ಲೋಟ್ ಅಂದರೆ ಏನು, ನಿಫ್ಟಿ ಮೇಲೆ ಹೋಗೋಕ್ಕೆ ಯಾವ ಸ್ಟಾಕ್ಸ್ ಮೇಲೆ ಹೋದರೆ ನಿಫ್ಟಿ ಮೇಲೆ ಹೋಗುತ್ತೆ, ಯಾವ ಸ್ಟಾಕ್ಸ್ ಕೆಳಗಡೆ ಬಿದ್ದರೆ ನಿಫ್ಟಿ ಕೆಳಗಡೆ ಬೀಳುತ್ತೆ, ಅದೊಂದು ಫ್ರೀ ಫ್ಲೋಟ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಆ ಕಾನ್ಸೆಪ್ಟಲ್ಲಿ ನಾನು ನಿಮ್ಗೆ ಹೇಳ್ತೀನಿ ಯಾವ ಥರ ನಿಫ್ಟಿ ವರ್ಕ್ ಆಗುತ್ತೆ ಅಂತೇಳಿ. ಸೊ ಆ ಒಂದು ಬೇಸ್ ಮೇಲೆ ರಿಲಯನ್ಸು ಥರ್ಡ್ ಪ್ಲೇಸಲ್ಲಿ ಬರುತ್ತೆ ವೆಯ್ಟೇಜು. ಸೊ ನಾನು ನಿನ್ನೆ ಹೇಳಿದ್ದೆ ನಾನು HDFC ಬ್ಯಾಂಕು ICICI ಬ್ಯಾಂಕು ಆಲ್ಮೋಸ್ಟ್ ಎಲ್ಲ ರಿಸಲ್ಟ್ಸ್ ಎಲ್ಲ ಚೆನ್ನಾಗಿ ಕೊಟ್ಟು ಬುಲ್ಲಿಶಲ್ಲೇ ಇದ್ದಾರೆ ಅಂತೇಳಿ. ಬಟ್ ಆ ಎರಡು ಸ್ಟಾಕ್ಸ್ ಇವತ್ತು ಒಂದು HDFC ಬ್ಯಾಂಕ್ ನೋಡಿದ್ರೆ ನಿಮಗೆ 0.5% ನೆಗೆಟಿವ್
ಸೊ ಅದೇ ರೀತಿ 0.35% ಐ ಸಿ ಐ ಸಿ ಬಂದುಬಿಟ್ಟು ನೆಗೆಟಿವ್. ತುಂಬ ನೆಗೆಟಿವ್ ಅಂತ ಹೇಳೋಕ್ಕಾಗಲ್ಲ, ಒಂದು ಸೈಡ್ ವೇಸ್ ರೇಂಜ್ ಅಂತ ಅಂದ್ಕೊಳ್ಳಿ. ಬಟ್ ರಿಲಯನ್ಸು ಸಪೋರ್ಟ್ ಮಾಡಲಿಲ್ಲ, ನಿನ್ನೆನೂ ಫಾಲ್ ಆಯಿತು, ಇವತ್ತು ಫಾಲ್ ಆಯಿತು. ಸೊ ಅದಕ್ಕೇ ನಿಫ್ಟಿ ಇವತ್ತು ಡ್ರ್ಯಾಗ್ ಆಗಿದ್ದು. ಸೊ ಕ್ಲಾರಿಟಿ ತೊಗೊಳ್ಳಿ, ನಿಮಗೆ ರೇಂಜ್ ಬೌಂಡ್ನ ಹೆಂಗೆ ಐಡೆಂಟಿಫಿಕೇಷನ್ ಮಾಡಬೇಕಂತೇಳಿ. ನಾನು ಇದನ್ನು ಆಪ್ಷನ್ಸಲ್ಲಿ ಡೇಟಾ ಕೊಟ್ಟು ಹೇಳಿದ್ದೆ ನಿಮಗೆ. 25,200 ಸಿಕ್ಕಾಪಟ್ಟೆ ಸೆಲ್ಲರ್ಸ್ ಇದ್ದಾರೆ. ಕಾಣಿಸಿದೆ ಇಲ್ಲಿ ನಿಮಗೆ ನೋಡಿ, ಇದೇ ಸ್ಟ್ರೈಟ್ ಝೋನಲ್ಲಿ ನೋಡಿ 25,200 ಈ ಪಾಯಿಂಟ್ ನೋಡಿ. ಈ ಪಾಯಿಂಟ್ ಸ್ಟ್ರೈಟ್ ಲೈನಲ್ಲಿ ನೋಡಿದ್ರೆ ನಿಮಗೆ 1,08,000 ಕಾಂಟ್ರಾಕ್ಟ್ಸ್ ಇದೆ. ಅದು ಬೇರೆ ಇವತ್ತು ನಿಫ್ಟಿ ಎಕ್ಸ್ಪೈರಿ ಡೇ ಇವತ್ತು, ಕರೆಕ್ಟ್ ಅಲ್ವಾ? ಸೊ ನಿಫ್ಟಿ ಎಕ್ಸ್ಪೈರಿ ಡೇಟ್ ಇವತ್ತು. ಬೇರಿಶ್ ಟ್ರೇಡ್ ತೊಗೊಂಡಿರೋರು ಈಗ 25,200 ನಾನು ರೆಸಿಸ್ಟೆನ್ಸ್ ಅಂತ ಹೇಳಿದ್ದೆ. ಸೊ ಆ ರೆಸಿಸ್ಟೆನ್ಸಲ್ಲಿ ನೆನ್ನೆ 25,200 ಕೆಳಗಡೆ ಬ್ರೇಕ್ ಆದರೆ ಬೇರಿಶ್ ಹೋಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಅಂತ ಹೇಳಿದ್ದೆ. ಅದರ ಬೇಸ್ ಮೇಲೆ ಯಾರಾದರೂ ಬೇರಿಶ್ ಟ್ರೇಡ್ ತೊಗೊಂಡಿದ್ರು ಕೂಡ ಅವರು ಇವತ್ತು ಪ್ರಾಫಿಟಬಲ್. ಬಿಕಾಸ್ ನಿಫ್ಟಿ ಇವತ್ತು 157 ಪಾಯಿಂಟ್ಸು ಫಾಲ್ ಆಗಿದೆ, 157 ಪಾಯಿಂಟ್ಸ್ಗಳು ಏನಾಗಿದೆ ಫಾಲ್ ಆಗಿದೆ. ಸೊ ನಿನ್ನೆ ನಾನು ಕೊಟ್ಟಿದ್ದ ಲೆವೆಲ್ 25,200 ನಿಮಗೆ ಏನಾರು ಸಸ್ಟೈನ್ ಆಗಲಿಲ್ಲ, ಪ್ರೈಸ್ ಕೆಳಗಡೆ ಬ್ರೇಕ್ ಆಯಿತು ಅಂತ ಹೇಳಿದ್ರೆ ಫಾಲ್ ಆಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಅಂತೇಳಿ ನೆನ್ನೆ ಇನ್ಫಾರ್ಮೇಷನ್ ಕೊಟ್ಟಿದ್ದೆ. ಸೊ ಅದೇ ರೀತಿ ಇಲ್ಲಿ ನೀವು ಓಪನ್ ಇಂಟ್ರೆಸ್ಟ್ನ ನೋಡಿದಾಗ 25,200 ಜಾಸ್ತಿ ಇದ್ದಾರೆ ಯಾರು, ಕಾಲ್ ಸೆಲ್ಲರ್ಸು. ಅದೇ ರೀತಿ ನೀವು 25,000 ನೋಡಿ, 25,000 ಕಾಂಟ್ರಾಕ್ಟು ಕೂಡ 1,06,000 ಕಾಂಟ್ರಾಕ್ಟ್ಸು ಪೆಂಡಿಂಗಲ್ಲಿದೆ. ಸೊ ಲಾಸ್ಟ್ 2 ಡೇಸಿಂದನೂ ಹೇಳ್ತಿದ್ದೀನಿ, ನಮಗೆ 25,200 ಮೇಲ್ಗಡೆ ಸಸ್ಟೈನ್ ಆಗಬೇಕು ಫಸ್ಟು. ಸುಮ್ಮನೆ ನೋಡಿ ಇವಾಗ ಬ್ರೇಕ್ ಇಲ್ಲಿ ನೋಡಿ, ಇಲ್ಲಿ 25,200 ಬ್ರೇಕ್ ಆಗಿದ ತಕ್ಷಣ ನುಗ್ಗಿ ಹೋಗ್ರಿ ಬೈ ಮಾಡಿ ಅನ್ನೋ ಥರ ಏನೋ ಇಂಡಿಕೇಶನ್ ಮಾಡಿದ್ವಾ? ಇಲ್ಲ. ಏನಂತ ಹೇಳಿದೆ ನಾನು, ಇದ್ರ ಮೇಲ್ಗಡೆ 15 ನಿಮಿಷನೋ ಹಾಫ್ ಆನ್ ಅವರು ಮಾರ್ಕೆಟ್ ಸಸ್ಟೈನ್ ಆಗಬೇಕು ಅಂತ ಹೇಳಿದ್ದೆ. ಆಗಿದೆಯಾ? ಮಾರ್ಕೆಟ್ ಓಪನ್ ಆಗಿದ್ದ ಜಾಗದಿಂದನೇ ಫಾಲ್ ಆಯಿತು, ಕರೆಕ್ಟಾ ಇಲ್ವಾ? ಸೊ ಇಲ್ಲಿ ನೋಡಿ, ನಾನು ಸ್ವಲ್ಪ ಝೂಮ್ ಮಾಡಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಇದು 9 ಕ್ಯಾಂಡಲ್, ಫಸ್ಟ್ ಕ್ಯಾಂಡಲ್. ಇಲ್ಲಿ ನಾನೇನು ಹೇಳಿದೆ, ಇದನ್ನು ಬ್ರೇಕ್ ಮಾಡಿ ಒಂದು 15-30 ನಿಮಿಷ ಸಸ್ಟೈನ್ ಆಗಲಿ ಅಂತ ಹೇಳಿದೆ. ಆದರೆ ಓಪನ್ ಆಗಿದ್ದ ಕ್ಯಾಂಡಲ್ಲೇ ಬ್ರೇಕ್ ಆಗೋಯ್ತು ನೋಡಿ 25,200. ಅಂದರೆ ನೀವು 25,200 ರೇಂಜು ಯಾವ ರೇಂಜಿಗೆ ರೆಸಿಸ್ಟೆನ್ಸಾಗಿ ಆಕ್ಟ್ ಆಗ್ತಿದೆ ಅಂತ ನೀವು ತಿಳ್ಕೊಬೇಕು ನೀವು. ಸೊ ಅದನ್ನು ಬ್ರೇಕ್ ಆಯಿತು, ಸಸ್ಟೈನ್ ಆಗಲಿಲ್ಲ ಪ್ರೈಸು. ವಾಪಸ್ ನಾವು ಹೇಳಿದ್ದು ಏನೇನು ಲೆವೆಲ್ನೇ ಯೂಟ್ಯೂಬಲ್ಲಿ ಡಿಸ್ಕಸ್ ಮಾಡಿದ್ದೀವಿ, 25,120. ಸೊ ಅದಾದಮೇಲೆ ನೆಕ್ಸ್ಟ್ ಲೆವೆಲ್ 25,000, ಈ ಥರ ನಾವು ಡಿಸ್ಕಷನ್ ಮಾಡಿದ್ವಿ. ಅದೇ ಥರ ಫಾಲಿಂಗ್ ಕೂಡ ಸಿಕ್ಕಿದೆ. ಸೊ ಸರ್ ನಾಳೆ ಏನೇನು ಆಗ್ಬೋದು? ಸೊ ಪ್ರೀವಿಯಸ್ಸಾಗಿ ಏನೇನು ಡಿಸ್ಕಸ್ ಮಾಡಿದ್ವಿ ಅದನ್ನೆಲ್ಲ ಹೇಳಿದ್ದೀನಿ. ಇವಾಗಲೂ ಸೈಡ್ ವೇಸ್ ರೇಂಜ್ ಒಳಗಡೆನೇ ಮಾರ್ಕೆಟಿನ ಸ್ಟ್ರಕ್ ಆಗಿದೆ. ಸೊ ಇದನ್ನು ಟ್ರೆಂಡ್ ಕಂಟಿನ್ಯೂಷನ್ ಆಗಬೇಕಂತ ಹೇಳಿದ್ರೆ ನಿಮ್ಗೇನಾಗಬೇಕು, 25,000 ನಾಳೆ ಬ್ರೇಕ್ ಆಗಬೇಕು. ಸೊ ಬ್ರೇಕ್ ಆದರೆ ನೀವು ಕೆಳಗಡೆ ಫಾಲ್ ಆಗೋ ಚಾನ್ಸಸ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಈಗ ನಾನೇನು ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಇದನ್ನು ಕೀ ಲೆವೆಲ್ ಮಾರ್ಕ್ ಮಾಡ್ಕೊಳ್ಳಿ. ಸೊ ನಾಳೆಯ ಲೆವೆಲ್ಸ್ಗಳು, ಶುಕ್ರವಾರದ ಲೆವೆಲ್ಸ್ಗಳು. ಶುಕ್ರವಾರ ಏನಾದರೂ ಮಾರ್ಕೆಟು 25,080 ಈ ಪಾಯಿಂಟ್ನ ಮಾರ್ಕ್ ಮಾಡ್ಕೊಳ್ಳಿ. 25,080 ಮೇಲ್ಗಡೆ, 25,080 ಮೇಲ್ಗಡೆ ಮಾರ್ಕೆಟ್ ಏನಾದರೂ ಸಸ್ಟೈನ್ ಕೊಡ್ತಾ ಇದೆ, ಒಂದು 15 ನಿಮಿಷನೋ 30 ನಿಮಿಷನೋ ಸಸ್ಟೈನ್ ಕೊಡ್ತಿದೆ ಅಂತ ಹೇಳಿದ್ರೆ ಇದೇ ಪಾಯಿಂಟು ನಿಮಗೆ ಸಪೋರ್ಟಾಗಿ ಆ್ಯಕ್ಟ್ ಆಗುತ್ತೆ. ಎಗೈನ್ ಇದು ಈ ಪಾಯಿಂಟ್ವರೆಗೂ ಟ್ರಾವೆಲ್ ಆಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ, ಓಕೆನಾ? ಸೊ ಇಲ್ಲ, ಈ ಥರ ಆಗ್ತಿಲ್ಲ ಮಾರ್ಕೆಟ್ ಅಂತ ಹೇಳಿದ್ರೆ ಇನ್ನೊಂದು ಏನಾಗಬೇಕು, ಈ 25,000 ರೇಂಜ್ನ ಕೆಳಗಡೆ ಬ್ರೇಕ್ ಮಾಡಬೇಕು. 25,000 ರೇಂಜ್ನ ಕೆಳಗಡೆ ಬ್ರೇಕ್ ಮಾಡಿ ಒಂದು ಹಾಫ್ ಆನ್ ಅವರ್ ಕೆಳಗಡೆ ಸಸ್ಟೈನ್ ಆದರೂ ಕೂಡ ಇದೇ ಪಾಯಿಂಟು ರೆಸಿಸ್ಟೆನ್ಸ್ ಆಗಿ ಆ್ಯಕ್ಟ್ ಆಗಿ ಕೆಳಗಡೆ ಫಾಲಿಂಗ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಇವತ್ತು ಮಾರ್ಕೆಟು ಬಿದ್ದಿರೋದು ನೋಡಿದ್ರೆ ಸೆಲ್ಲಿಂಗ್ ಪ್ರೆಷರ್ ಜಾಸ್ತಿ ಇದೆ. ಇನ್ ಕೇಸ್ ನಾನು ಡೇಟಾವನ್ನು ನೋಡ್ಕೊಬಿಡೋಣ. ಸೊ ಡೇಟಾ ನೋಡಿದ್ರೆ ಕೂಡ ಆಪ್ಷನ್ ಚೈನ್ ಡೇಟಾ ನೋಡಿದ್ರೆ ಕೂಡ ನೀವು ಪುಟ್ ಸೆಲ್ಲರ್ಸು 11,95,000 ಕಾಂಟ್ರಾಕ್ಟ್ಸು. ಸೊ ಕಾಲ್ ಸೆಲ್ಲರ್ಸು ನಿಮಗೆ 15 ಲಕ್ಷ ಕಾಂಟ್ರಾಕ್ಟ್ಸು ಪೆಂಡಿಂಗಲ್ಲಿದೆ. ಸೊ ಇಬ್ಬರಲ್ಲಿ ಯಾರು ಜಾಸ್ತಿ ಇದ್ದಾರೆ ಅಂತ ನೋಡಿದ್ರೆ ಕಾಲ್ ರೈಟರ್ಸು ಜಾಸ್ತಿ ಇದ್ದಾರೆ. ರೈಟರ್ಸ್ ಅಂದರೆ ಸೆಲ್ಲರ್ಸ್. ಕಾಲ್ ಸೆಲ್ಲರ್ಸು ಈಗ ಸ್ವಲ್ಪ ಜಾಸ್ತಿನೇ ಇದ್ದಾರೆ. ಹೇಳ್ಬೇಕಂದ್ರೆ ಇದು ಬೇರಿಶ್ ಇಂಡಿಕೇಶನ್ ಮಾಡ್ತಾಯಿದೆ. ಸ್ಟಾಕ್ಸಲ್ಲಿ ಇವತ್ತು ಬಿದ್ದಿರೋದಕ್ಕೆ ಬೇರಿಶ್ ಇಂಡಿಕೇಶನ್ ಮಾಡ್ತಾಯಿದೆ. ಮೇ ಬಿ ನಾಳೆ ಒಂದು ಬೇರಿಶ್ ಸೆಂಟಿಮೆಂಟ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಈಗಿರೋ ಡೇಟಾ ಪ್ರಕಾರ ಹೇಳ್ತಿದ್ದೀನಿ, ಬೇರಿಶ್ ಸೆಂಟಿಮೆಂಟಲ್ಲಿ ಕ್ಲಾರಿಟಿ ಸಿಗಬೇಕು ನಿಮಗೆ. ಪಕ್ಕ ಬೇರಿಶ್ ಸೆಂಟಿಮೆಂಟ್ ಇದೆ ಅಂತ ಹೇಳಿದ್ರೆ 25,000 ರೇಂಜು ಕೆಳಗಡೆ ಹೋಗ್ಬೇಕು ಮಾರ್ಕೆಟು. 25,000 ರೇಂಜು ಕೆಳಗಡೆ ಹೋಗಿ ಮಾರ್ಕೆಟು ಒಂದು 15 ಹಾಫ್ ಆನ್ ಅವರ್ ಮಾರ್ಕೆಟ್ ಸಸ್ಟೈನ್ ಆಗಲಿ. ಹಾಫ್ ಆನ್ ಅವರ್ ಕೆಳಗಡೆ ಸಸ್ಟೈನ್ ಆಯಿತು ಅಂತ ಹೇಳಿದ್ರೆ ನೀವು ಫಾಲ್ ಆಗೋದನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಇಲ್ಲಿಂದ ಫಾಲಿಂಗ್ ಸ್ಟಾರ್ಟ್ ಆಯಿತು ಅಂತ ಹೇಳಿದ್ರೆ ನಾನು ನಿಮಗೆ ಪ್ರೀವಿಯಸ್ಸಾಗಿ ಹೇಳಿದ್ದೆ ಲೆವೆಲ್ಸ್ ಎಲ್ಲಿವರೆಗೂ ಬರ್ಬೋದು ಅಂತೇಳಿ. ಸೊ ನೆಲ್ಲಿ ನಿಮಗೆ ಸ್ಟ್ರಾಂಗ್ ಸಪೋರ್ಟ್ ಇಲ್ಲ. ನಿಮಗೆ 25,000 ಏನಾದರೂ ಬ್ರೇಕ್ ಆಯ್ತು, 25,000 ಏನಾದರೂ ಬ್ರೇಕ್ ಆಯ್ತು ಅಂದರೆ ಮಾರ್ಕೆಟು
ನಿನ್ನೆ ನಿಮಗೆ ಲೆವೆಲ್ಸ್ ಕೊಟ್ಟಿದ್ದೀನಿ ಯಾವುದು ಅಂತ ಹೇಳಿದ್ರೆ 24,500 ಇಲ್ಲಿವರೆಗೂ ನೀವು ಒಂದು ಫಾಲಿಂಗ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಒಂದೇ ದಿನಕ್ಕೆ ಬರುತ್ತೋ ನನಗೆ ಗೊತ್ತಿಲ್ಲ, ನಿಧಾನಕ್ಕೆ ಬರುತ್ತೆ. ಅದನ್ನು ಅಲ್ಲೂ ಪ್ರೈಸಸ್ ಸಸ್ಟೈನ್ ಆಗಿಲ್ಲ ಅಂತ ಹೇಳಿದ್ರೆ 24,000 ನೆಕ್ಸ್ಟ್ ರೇಂಜ್. ಸೊ ಇದನ್ನ ಕೀ ಲೆವೆಲ್ ಆಗಿ ಮಾರ್ಕ್ ಮಾಡಿ ಇಟ್ಕೊಂಡಿರಿ. ಅದೇ ರೀತಿ ಮೇಲ್ಗಡೆ ರೇಂಜ್ಗೂ ನಾನು ನೆನ್ನೆ ಕೊಟ್ಟಿದ್ದೀನಿ ನಿಮಗೆ. ಮೇಲ್ಗಡೆ ರೇಂಜ್ ಏನಂತ ಹೇಳಿದ್ರೆ ನಿಮಗೆ ಫಸ್ಟು ಏನಾಗಿ ಬ್ರೇಕ್ ಆಗಬೇಕು, ಮೇಲ್ಗಡೆ ರೇಂಜಲ್ಲಿ ನಿಮಗೆ ಫಸ್ಟು 25,200 ಮೇಲ್ಗಡೆ ಸಸ್ಟೈನ್ ಆಗಲಿ. ಮಾರ್ಕೆಟು ಸಸ್ಟೈನ್ ಆಯಿತು ಅಂತ ಹೇಳಿದ್ರೆ ನೀವು ಮೊದಲನೇ ಟಾರ್ಗೆಟ್ ಆಗಿ 25,350 ಎಕ್ಸ್ಪೆಕ್ಟ್ ಮಾಡ್ಬೋದು. ಅದಾದಮೇಲೆ 25,500 ಎಕ್ಸ್ಪೆಕ್ಟ್ ಮಾಡ್ಬೋದು. 25,500 ಇದನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಮೇಲ್ಗಡೆಗೆ. ಸೊ ನಿಮಗೆ ಎರಡು ಡೈರೆಕ್ಷನ್ಗೂ ಕ್ಲಾರಿಟಿ ಕೊಡ್ತಿದ್ದೀವಿ. ಸೊ ಸೆಂಟಿಮೆಂಟ್ ನೋಡಿದ್ರೆ ಡೇಟಾ ಏನು ಹೇಳ್ತಿದೆ ಅಂದರೆ ಸ್ವಲ್ಪ ಕಾಲ್ ರೈಟರ್ಸು ಕಾಲ್ ಸೆಲ್ಲರ್ಸ್ ಜಾಸ್ತಿ ಇರೋ ಕಾರಣದಿಂದ ನಾಳೆ ನಿಮಗೆ 25,000 ರೇಂಜು ಬ್ರೇಕ್ ಆಗೋ ಸಾಧ್ಯತೆಗಳು ಇರಬಹುದು. ಇಲ್ಲ ಏನಾದರೂ ಬಯರ್ಸ್ ಆಕ್ಟಿವ್ ಆಗ್ತಿದ್ದಾರೆ ಬೆಳಗ್ಗೆ, ಯಾಕಂದರೆ ಈ ಓಪನ್ ಇಂಟ್ರೆಸ್ಟ್ಗಳು ಈಗ ಏನಿದೆ ಅಷ್ಟೇ ಇರುತ್ತೆ ಅಂತ ಇಲ್ಲ, ಬೆಳಗ್ಗೆ ಚೇಂಜ್ ಆಗಿಬಿಡುತ್ತೆ. ಅಷ್ಟೊತ್ತಿಗೆ ಇಂಟ್ರೆಸ್ಟ್ಗಳು ಚೇಂಜ್ ಆಗಿಬಿಡುತ್ತೆ. ಸೊ ಬೆಳಗ್ಗೆ ಏನಾಗುತ್ತೋ ಅದ್ರ ಪ್ರಕಾರ ನೋಡಿಕೊಂಡು ನೀವು ಡಿಸಿಷನ್ನ ತೊಗೊಳ್ಬೇಕಾಗುತ್ತೆ. ಇಫ್ ಇನ್ ಕೇಸ್ ಇಬ್ಬರು ಏನಾದ್ರು ಈಕ್ವಲ್ ಆಗಿಬಿಟ್ರೆ ಅಂದ್ಕೊಳ್ಳಿ, ಹತ್ತತ್ರಕ್ಕೆ ಬಂದುಬಿಟ್ರೆ ಮಾರ್ಕೆಟ್ ಸೈಡ್ ವೇಸ್ ಆಗೋ ಚಾನ್ಸಸ್ ಇರ್ತದೆ. ಅಂದರೆ ಇದ್ರ ಒಳಗಡೆನೇ ಸ್ಟ್ರಕ್ ಆಗಿಬಿಡ್ಬೋದು. ಕ್ಲಿಯರಾ? ಸೊ ಇವತ್ತು ನಿಫ್ಟಿಯಲ್ಲಿ ಏನೇನಾಗಿದೆ, HDFC ಬ್ಯಾಂಕು, ICICI ಬ್ಯಾಂಕು, ರಿಲಯನ್ಸ್ 3 ವೆಯ್ಟೇಜ್ ಸ್ಟಾಕ್ಸ್ಗಳು ಏನಾಗಿದೆ ಅಂತ ಹೇಳಿದ್ರೆ ನೆಗೆಟಿವಲ್ಲೇ ಇದೆ. ಸೊ ಒಂದು ರೆಡ್ಡಲ್ಲೇ ಕ್ಲೋಸ್ ಆಗಿದೆ. ಸೊ ಗೈನರ್ಸ್ ಯಾರು ಅಂತ ನೋಡೋದಾದರೆ ಗೈನರ್ಸ್ ಡಾಕ್ಟರ್ ರೆಡ್ಡಿ ಬೆಳಗ್ಗೆ 3% ಇತ್ತು ಗ್ರೀನಲ್ಲಿ, ಬಟ್ ಎಂಡ್ ಆಫ್ ದ ಡೇ ಮಾರ್ಕೆಟ್ ಫಾಲ್ ಆಗೋಕ್ಕೆ ಸ್ಟಾರ್ಟ್ ಆದಾಗ ಅದು ಕೂಡ ಅಷ್ಟು ಗೈನ್ನ ಕಳ್ಕೊಳ್ತು. ಅದಾದಮೇಲೆ ನಿಮಗೆ ಎಟರ್ನಲ್ ಅಂದರೆ ಝೊಮ್ಯಾಟೊ ನಿಮಗೆ 3.5% ಪಾಸಿಟಿವಲ್ಲಿ ಇವತ್ತು ಕ್ಲೋಸ್ ಕೊಟ್ಟಿದೆ. ಸೊ ಇದು ಓವರ್ ಆಲ್ ನಿಫ್ಟಿ ಇವತ್ತು ಏನೇನು ಪರ್ಫಾರ್ಮೆನ್ಸ್ ಮಾಡಿದೆ ಅಂತ ಅನ್ನೋದು ನಿಮಗೆ ಕ್ಲಾರಿಟಿ ಸಿಕ್ತು. ಅದೇ ರೀತಿ ಇವತ್ತು IEX ಅಂತ ಒಂದು ಸ್ಟಾಕ್ ಕೇಳ್ಪಟ್ಟಿರ್ತೀರ, ಇಂಡಿಯನ್ ಎನರ್ಜಿ ಎಕ್ಸ್ಚೇಂಜ್ ಅಂತೇಳಿ. ಈ ಒಂದು ಸ್ಟಾಕು ಫೈನಾನ್ಷಿಯಲ್ ಅಂದರೆ ಕ್ವಾರ್ಟರ್ಲಿ ರಿಸಲ್ಟ್ಸ್ನ ಅನೌನ್ಸ್ ಮಾಡಿತ್ತು. Q1 2025 ಹಾಗೂ 2026 Q1 ಕ್ವಾರ್ಟರ್ಲಿ ರಿಸಲ್ಟ್ಸ್ನ ಅನೌನ್ಸ್ ಮಾಡಿತ್ತು. ಸೊ 11 ರೆವೆನ್ಯೂ ನಿಮಗೆ ಎಷ್ಟು ನೆಟ್ ಪ್ರಾಫಿಟ್ ಜಂಪ್ಸ್ ಟು 21% ಟು 113 crore ರೆವೆನ್ಯೂ, ರೈಸಸ್ 13% ಅಂತ ಕೊಟ್ಟಿದ್ದಾರೆ. ಸೊ ರೈಸಸ್ ಏನಾಗಿದೆ ಅಂತ ಹೇಳಿದ್ರೆ 13% ಕೊಟ್ಟಿದ್ದಾರೆ. ಬಟ್ ಎಕ್ಸ್ಪೆಕ್ಟೆಡ್ ಪ್ರಾಫಿಟ್ನ ಇವರು ಮೀಟ್ ಮಾಡಿಲ್ಲ. ಇವರು ಮೀಟ್ ಮಾಡಿಲ್ದಿರೋ ಕಾರಣಕ್ಕೆ ಈ ಒಂದು IEX ಸ್ಟಾಕು ಎಷ್ಟು ಪರ್ಸೆಂಟೇಜ್ ಫಾಲ್ ಆಗಿದೆ ಅಂತ ನೋಡಿ. IEX ನೋಡಿ, ಒಂದೇ ದಿನ ಇವತ್ತು ಎಲ್ಲರಿಗೂ ಗೊತ್ತಿರುತ್ತೆ ಇದು ಈ ಸ್ಟಾಕ್ ಬಗ್ಗೆ. ಇವತ್ತು 30% ಆಲ್ಮೋಸ್ಟ್ ಒಂದೇ ದಿನಕ್ಕೆ 30% ಈ ಒಂದು ಸ್ಟಾಕು ಕೊಲ್ಯಾಪ್ಸ್ ಆಗಿದೆ, ಇವತ್ತು ಕ್ರ್ಯಾಶ್ ಆಗಿದೆ ಇವತ್ತು. ಸರ್ ಈ ಸ್ಟಾಕ್ನೆಲ್ಲ ಬೈ ಮಾಡ್ಬೋದಾ ಅಂತ ಹೇಳಿದ್ರೆ, ಸೊ ನಾನು ಬೈ ಸೆಲ್ಲಿಗೆ ಸಿಗ್ನಲ್ ಹೇಳ್ತಿಲ್ಲ, ಈ ಒಂದು ರಿಸಲ್ಟ್ಗೆ ಹೆಂಗೆ ರಿಯಾಕ್ಟ್ ಆಗಿದೆ ಸ್ಟಾಕು. ಸೊ ನೀವು ಇದನ್ನು ಬೈ ಮಾಡಬೇಕಂತ ಹೇಳಿದ್ರೆ ನಿಮಗೆ ಫಂಡಮೆಂಟಲ್ಸ್ ಗೊತ್ತಿರಬೇಕು. ಫಂಡಮೆಂಟಲ್ಸ್ ಗೊತ್ತಿದ್ರೆ ನೀವು ಟೆಕ್ನಿಕಲ್ಸ್ ಲೆವೆಲ್ಸ್ನ ನೋಡಿಕೊಂಡು ನೀವು ಎಂಟ್ರಿ ಆಗ್ಬೋದು. ಬಟ್ ಏನಾಗಿದೆ ಈ IEX ಸ್ಟಾಕಿಗೆ ಅನ್ನೋದನ್ನ ನಾನು ನಿಮ್ಗೆ ಕ್ಲಾರಿಟಿ ಕೊಡೋಕ್ಕೋಸ್ಕರ ಹೇಳಿದ್ದು. ಸೊ ಆಲ್ಮೋಸ್ಟ್ 30% ಫಾಲ್ ಆಗಿದೆ ಇವತ್ತು ಈ ಸ್ಟಾಕ್. ಓಕೆನಾ? ಸೊ ಈ ಒಂದು ಸ್ಟಾಕ್ ಬಗ್ಗೆ ತಿಳ್ಕೊಂಡ್ರಿ, ನಿಫ್ಟಿ ಏನೇನಾಗಿದೆ, ನಾಳೆ ಏನೇನಾಗ್ಬೋದು ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಕೊಟ್ಟಿದ್ದೀನಿ. ಸೊ ನಾಳೆ ಶುಕ್ರವಾರದ ಮಾರ್ಕೆಟದ ನಾಳೆ ಡಿಸ್ಕಸ್ ಮಾಡಿಬಿಟ್ಟು ನಿಮ್ಗೇನಾದರೂ ಹೆಚ್ಚಿಗೆ ಮಾಹಿತಿ ಬೇಕು ಸರ್, ನಿಮ್ಮ ವಾಟ್ಸಪ್ ಕಮ್ಯುನಿಟಿ ಗ್ರೂಪ್ಗೆ ಜಾಯ್ನ್ ಆಗಬೇಕು, ಟೆಲಿಗ್ರಾಮ್ಗೆ ನೆಕ್ಸ್ಟ್ ಲೆವೆಲ್ಸ್ದು ನಾನು ಅಪ್ಡೇಟ್ಸ್ಗಳನ್ನ ತೊಗೋಬೇಕಂತ ಹೇಳಿದ್ರೆ, ಸೊ ಬಯೋದಲ್ಲಿ ಎಲ್ಲ ಲಿಂಕ್ನ ಕೊಟ್ಟಿರ್ತೀವಿ. ಸೊ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ನ ಕೂಡ ಫಾಲೋ ಮಾಡಿ, ಡೆಲ್ಟಾ ಕ್ಯಾಪಿಟಲ್ ಗೈನರ್ಸ್ ಅಂತೇಳಿ, ಅಲ್ಲಿ ಕೂಡ ನಾವು ಅಪ್ಡೇಟ್ಸ್ನ ಕೊಡ್ತಾ ಇರ್ತೀವಿ. ಸೊ ನಿಮಗೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮನ್ನೇನಾದರೂ ಕಾಂಟ್ಯಾಕ್ಟ್ ಮಾಡಬೇಕಂತ ಹೇಳಿದ್ರೆ, ಸೊ ಕಾಂಟ್ಯಾಕ್ಟ್ ನಂಬರ್ನ ನಾನು ಇಲ್ಲಿ ಕೊಟ್ಟಿರ್ತೀನಿ, ನೋಡ್ಕೊಳ್ಳಿ. ಯೂಟ್ಯೂಬಲ್ಲೂ ಕೂಡ ಕೊಟ್ಟಿರ್ತೀವಿ, ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮ್ ಎಲ್ಲದರಲ್ಲೂ ಕೊಟ್ಟಿರ್ತೀವಿ. ಕಾಂಟ್ಯಾಕ್ಟ್ ನಂಬರ್ನ ತಗೊಳ್ಳಿ, 9980001713 ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಸೊ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಮನ್ನ ಗ್ರೂಪ್ಗೆ ಆ್ಯಡ್ ಮಾಡೋದಾಗಿರ್ಬೋದು, ಸೊ ನೆಕ್ಸ್ಟ್ ಲೆವೆಲ್ ಅಪ್ಡೇಟ್ಸ್ ಇರ್ಬೋದು, ಇದನ್ನೆಲ್ಲ ನೀವು ತಿಳ್ಕೊಬೋದು. ಸೊ ನಮ್ಮ ಟೆಲಿಗ್ರಾಮ್ ಚಾನಲ್ ಇದೆ, ಯೂಟ್ಯೂಬ್ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ನೆಕ್ಸ್ಟ್ ಲೆವೆಲ್ಸ್ನ ಮತ್ತು ನೆಕ್ಸ್ಟ್ ಅಪ್ಡೇಟ್ಸ್ನ ಪಡ್ಕೊಳ್ತಾ ಹೋಗಿ. ಸೊ ಧನ್ಯವಾದ, ಥ್ಯಾಂಕ್ ಯು. ನಾಳೆ ಮೀಟ್ ಆಗೋಣ. ಥ್ಯಾಂಕ್ ಯು, ವೆಲ್ಕಮ್.